ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂದರೆ ಏನು? ಯುಗಾದಿ ಹಬ್ಬದ ಮಹತ್ವ ಏನು? ಯುಗಾದಿ ಹಬ್ಬದ ಆಚರಣೆ ಹೇಗಿರುತ್ತೆ? ಹಬ್ಬದ ದಿನ ಚಂದ್ರನ ನೋಡಿದ್ರೆ ಏನಾಗುತ್ತೆ? ಹಬ್ಬದ ದಿನ ಯಾವುದು? ಪೂಜೆ ಸಮಯ ಯಾವುದು? ಇದೆಲ್ಲ ಈ ವಿಡಿಯೋದಲ್ಲಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಯುಗಾದಿ ಹಬ್ಬದ ಪ್ರಾಮುಖ್ಯತೆನೇ ತಿಳ್ಕೊಳ್ಳದೆ ನಾವು ಹಬ್ಬ ಆಚರಣೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಆದ್ದರಿಂದ ಈ ವಿಡಿಯೋನ ನೋಡಿ ಯುಗಾದಿಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಜಾನ್ವರಿ 1 ನಾವೆಲ್ಲರೂ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಅದು ಕ್ಯಾಲೆಂಡರ್ನ ಪ್ರಕಾರ. ಆದರೆ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಅಂದರೆ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ನಾವು ಆಚರಿಸ್ತೀವಿ. ಯುಗಾದಿ ಹಬ್ಬ ಅಂದರೆ ಏನು ಗೊತ್ತಾ? ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನ ಬ್ರಹ್ಮದೇವರು ಈ ವಿಶ್ವವನ್ನು ಸೃಷ್ಟಿಸಿದ್ರಂತೆ. ಈ ದಿನದಂದು ಸೂರ್ಯನ ಕಿರಣಗಳು ಮೊದಲ ಬಾರಿಗೆ ಭೂಮಿಯ ಮೇಲೆ ಬಿದ್ದಂತೆ ಎಂದು ನಂಬಲಾಗಿದೆ. ಯುಗದ ಆದಿ ಯುಗಾದಿ ಅಂದರೆ ಹೊಸ ಯುಗದ ಆರಂಭ ಅಂತ ಅರ್ಥ. ಇದು ವಸಂತ ಋತುವನ್ನು ಸ್ವಾಗತಿಸಲು ಆಚರಿಸುವ ಹಬ್ಬವೂ ಹೌದು. ಮೊದಲ ಬಾರಿಗೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳೋದ್ರಿಂದ ಹೊಸ ಯುಗ ಆರಂಭ ಆಯಿತು. ಇದನ್ನು ಹೊಸ ಯುಗದ ಆರಂಭ ಹಾಗೂ ಹಿಂದೂಗಳ ಹೊಸ ವರ್ಷ ಅಂತ ಕರಿತೀವಿ. ಈ ವರ್ಷ ಏಪ್ರಿಲ್ 9 ಮಂಗಳವಾರದಂದು ಹಬ್ಬ ಆಚರಣೆಯಲ್ಲಿದೆ. ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದದಂದು ಆಚರಿಸಲಾಗುತ್ತೆ. ಈ ವರ್ಷ ಪ್ರತಿಪದ ತಿಥಿಯು ಏಪ್ರಿಲ್ 8ರಂದು ಮಧ್ಯಾಹ್ನ 3:20ಕ್ಕೆ ಆರಂಭ ಆಗುತ್ತೆ. ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಏಪ್ರಿಲ್ 9 ಮಧ್ಯಾಹ್ನ 12 ಗಂಟೆಗೆ ಅಂತ್ಯವಾಗುತ್ತೆ. ಹಾಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣುದೇವ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕದಂದು ಭೂಮಿಯ ಮೇಲೆ ಮತ್ಸ್ಯಾವತಾರವನ್ನು ತೆಗೆದುಕೊಂಡ್ರು ಅಂತ ವಾಡಿಕೆ. ಆದ್ದರಿಂದ ಈ ದಿನ ಶ್ರೀಹರಿ ವಿಷ್ಣುವನ್ನು ಕೂಡ ಪೂಜಿಸ್ತಾರೆ. ಮಾವಿನ ತೋರಣನ ಬಾಗಿಲಿಗೆ ನಾವು ಯಾಕೆ ಕಟ್ತೀವಿ ಗೊತ್ತಾ? ಇದಕ್ಕೂ ಒಂದು ಕಾರಣ ಇದೆ. ಮಾವಿನ ಎಲೆಗಳನ್ನು ತೋರಣವಾಗಿ ಹಾಕಿದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ ಅಂತ ನಂಬಲಾಗಿದೆ. ಯುಗಾದಿಯ ಸಮಯದಲ್ಲಿ ಭಕ್ತರು ಆರೋಗ್ಯ, ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿಗಾಗಿ ದೇವರ ಆಶೀರ್ವಾದವನ್ನು ಪಡೆಯಲು ಆಚರಣೆಗಳು ಮತ್ತು ಪೂಜೆಗಳಲ್ಲಿ ತೊಡಗುತ್ತಾರೆ. ಹೊಸ ಉದ್ಯಮ ಅಥವಾ ಹೊಸ ಕಾರ್ಯವನ್ನ ಶುರು ಮಾಡಲು ಈ ಹಬ್ಬ ಸೂಕ್ತ ಸಮಯ. ಹಬ್ಬದ ದಿನದಂದು ಭಕ್ತರು ಮುಂಜಾನೆ ಮೊದಲು ಎಚ್ಚರಗೊಂಡು ಧಾರ್ಮಿಕ ಎಣ್ಣೆ ಸ್ನಾನವನ್ನ ಮಾಡ್ತಾರೆ. ಅವರು ತಮ್ಮ ಮನೆಗಳನ್ನು ವರ್ಣರಂಜಿತ ರಂಗೋಲಿಗಳು ಮತ್ತು ಮಾವಿನ ಎಲೆಗಳ ತೋರಣಗಳಿಂದ ಹೂವಿಂದ ಅಲಂಕರಿಸ್ತಾರೆ. ಇದು ಉತ್ತಮ ಫಸಲು ಮತ್ತು ಯೋಗಕ್ಷೇಮವನ್ನ ಸಂಕೇತಿಸುತ್ತದೆ. ಬೇವಿನ ಮೊಗ್ಗುಗಳು, ಬೆಲ್ಲ, ಹಸಿರು ಮೆಣಸಿನಕಾಯಿ, ಉಪ್ಪು, ಹುಣಸೆಹಣ್ಣು ಮತ್ತು ಹಸಿ ಮಾವಿನಕಾಯಿ ಸೇರಿದಂತೆ ಸಿಹಿಯಿಂದ ಕಹಿಯವರೆಗೆ 6 ವಿಭಿನ್ನ ರುಚಿಗಳನ್ನು ಒಳಗೊಂಡಿರುವ ಯುಗಾದಿ ಪಚಡಿಯ ವಿಶಿಷ್ಟ ಖಾದ್ಯವನ್ನು ತಯಾರಿಸಲಾಗುತ್ತದೆ. ಈ ಭಕ್ಷ್ಯವು ಜೀವನದಲ್ಲಿ ವಿವಿಧ ಅನುಭವಗಳನ್ನು ಪ್ರತಿನಿಧಿಸುತ್ತದೆ. ಅದನ್ನು ಒಬ್ಬರು ಅಳವಡಿಸಿಕೊಳ್ಳಬೇಕು ಅನ್ನೋದೇ ಇದರ ಅರ್ಥ. ಅರ್ಚಕರು ಮುಂಬರುವ ವರ್ಷಕ್ಕೆ ಮಂತ್ರಗಳು, ಪಠಣಗಳು ಮತ್ತು ಭವಿಷ್ಯವಾಣಿಗಳನ್ನು ಮಾಡ್ತಾರೆ ಮತ್ತು ಯುಗಾದಿಯ ಈ ಅನುಕೂಲಕರ ದಿನದಂದು ದೇವಾಲಯಗಳಿಗೆ ಭೇಟಿ ನೀಡುವುದರ ಜೊತೆಗೆ ಕುಟುಂಬವು ಹಬ್ಬಗಳ ಆಚರಣೆಗಾಗಿ ಒಟ್ಟುಗೂಡುತ್ತೆ. ಯುಗಾದಿ ದಿನ ಸಂಜೆ ಚಂದ್ರನನ್ನು ನೋಡಿದರೆ ಒಳ್ಳೆಯದು ಎಂದು ನಂಬಲಾಗಿದೆ. ಚೌತಿ ಚಂದ್ರನನ್ನು ನೋಡಿದವರಂತೂ ಯುಗಾದಿ ಚಂದ್ರನನ್ನು ನೋಡಲು ಹರಸಾಹಸ ಪಡ್ತಾರೆ. ಚೌತಿಯಂದು ಬೇಡ ಎಂದರೂ ಕಾಣುವ ಚಂದ್ರನು ಯುಗಾದಿಯ ದಿನ ಕಾಣುವುದೇ ಅಪರೂಪ. ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಇದೇ ದಿನ ಮಹಾರಾಷ್ಟ್ರ, ಮಧ್ಯಪ್ರದೇಶ ರಾಜ್ಯಗಳಲ್ಲಿ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗುಡಿ ಪಾಡ್ವಾ ಎಂಬ ಹೆಸರಿನಿಂದ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಪಂಜಾಬ್ನಲ್ಲಿ ಬೈಸಾಖಿ, ತಮಿಳುನಾಡಿನಲ್ಲಿ ಪುತಾಂಡು ಮತ್ತು ರಾಜಸ್ಥಾನದಲ್ಲಿ ಥಾಪನಾ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬದ ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.